ಬೈ ಎಲೆಕ್ಷನ್ಗೆ ನಾವು ರೆಡಿ ಅಂತ ಬಿಜೆಪಿ ಒಗ್ಗಟ್ಟಿನಿಂದ ಸಜ್ಜಾಗಿದ್ರೆ ಕಾಂಗ್ರೆಸ್ಗೆ ಬಂಡಾಯದ ಬೇಗುದಿ ಕಾಡುತ್ತಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ದಾವಣಗೆರೆಯಲ್ಲಿ ಮುಸ್ಲಿಂ ಸಮುದಾಯದ ಕಾಂಗ್ರೆಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ನಿದ್ದೆಯನ್ನು ಗೆಡಿಸಿದೆ. ಯಾಕೆ ಈ ಆತಂಕ ಅಂತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಶಾಮನೂರು ಕುಟುಂಬ ವರ್ಸಸ್ ಮುಸ್ಲಿಂ ಸಮುದಾಯ. ಕಣದಲ್ಲಿ ಸಮರ್ಥ ಸಜ್ಜಾಗಿದ್ರು ಬಂಡಾಯದ ಬಿಸಿ. ಸ್ವಲ್ಪ ಯಾಮಾರಿದ್ರು ಬಾಗಲಕೋಟೆ ಬಿಜೆಪಿ ಪಾಲು. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಎರಡೂ ಕ್ಷೇತ್ರಗಳಲ್ಲೂ ಬಿಜೆಪಿ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡಿ ಸಮರಕ್ಕೆ ಸಜ್ಜಾಗಿದ್ದಾರೆ. ಆದರೆ ಕಾಂಗ್ರೆಸ್ನಲ್ಲಿ ಗೊಂದಲಗಳೇ ಹೆಚ್ಚಾಗ್ತಿದೆ. ಶಾಮನೂರು ಕುಟುಂಬದ ವರ್ಚಸ್ಸು ನೋಡಿ ನಮಗೆ ಟಿಕೆಟ್ ಕೊಡಿ ಅಂತ ಎಸ್ ಮಲ್ಲಿಕಾರ್ಜುನ ಬ್ಯಾಟಿಂಗ್ ಮಾಡ್ತಿದ್ರೆ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಬೇಕೇ ಬೇಕು ಅಂತ ಮುಸ್ಲಿಂ ಸಮುದಾಯದ ಮುಖಂಡರು ಪಟ್ಟು ಹಿಡಿದಿದ್ದಾರೆ. ಒಂದು ವೇಳೆ ಟಿಕೆಟ್ ಸಿಗದಿದ್ರೆ ಸೋಮವಾರ ಮಹತ್ವದ ನಿರ್ಧಾರ ತೆಗೆದುಕೊಳ್ತೀವಿ ಅಂತ ಹೇಳುವ ಮೂಲಕ ಬಂಡಾಯದ ಎಚ್ಚರಿಕೆ ನೀಡಿದ್ದಾರೆ. ನಿನ್ನೆ ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಸುರ್ಜೇವಾಲಾ ಮುಂದೆ ಜಮೀರ್ ಟಿಕೆಟ್ಗೆ ಒತ್ತಾಯ ಮಾಡಿದ್ದಾರೆ. ಮುಸ್ಲಿಂ ಮತ ಅಧಿಕ ಇರೋ ಕ್ಷೇತ್ರದಲ್ಲಿ ನಮಗೆ ಟಿಕೆಟ್ ಕೊಡಲ್ಲ ಅಂದ್ರೆ ಸಮುದಾಯಕ್ಕೆ ಏನು ಸಂದೇಶ ರವಾನೆ ಮಾಡ್ತೀರಾ? ನಮ್ಮ ಮೌಲ್ವಿಗಳು ಸಹ ನಮಗೆ ಸೂಚನೆ ನೀಡಿದ್ದಾರೆ. ಹೀಗಾಗಿ ಟಿಕೆಟ್ ಕೊಡಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಇತ್ತ ಸುರ್ಜೇವಾಲಾ ಹೈಕಮಾಂಡ್ ಅಂತಿಮ ಅನ್ನೋ ಮೂಲಕ ಸಮರ್ಥಿಗೆ ಟಿಕೆಟ್, ನಿಮಗೆ ನಿಗಮ ಮತ್ತು ಪರಿಷತ್ ಖಾಯಂ ಅಂತ ಹೇಳಿದ್ದಾರೆ. ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಮುಸ್ಲಿಂ ಸಮುದಾಯ ಪ್ರಾಬಲ್ಯ ಇದೆ. ಹೀಗಾಗಿ ನಮ್ಮ ಟಿಕೆಟ್ ಬೇಡಿಕೆ ನ್ಯಾಯಯುತವಾಗಿದೆ. ಕಾಂಗ್ರೆಸ್ ನಾಯಕರು ಇದನ್ನರಿತು ನಮಗೆ ಟಿಕೆಟ್ ಕೊಡಬೇಕು. ಒಂದು ವೇಳೆ ಟಿಕೆಟ್ ಕೊಡದಿದ್ರೆ ರೆಬಲ್ ಅಭ್ಯರ್ಥಿ ಕಣಕ್ಕೆ ಇಳಿಸುವ ಮನಸ್ಸು ಮಾಡ್ತೀವಿ ಅಂತ ಮಾಜಿ ರಾಜ್ಯಸಭಾ ಸದಸ್ಯ ಸಿಎಂ ಇಬ್ರಾಹಿಂ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷ ಏನು ತೀರ್ಮಾನ ಮಾಡುತ್ತೋ ಅಂತ ನನಗೆ ಗೊತ್ತಿಲ್ಲ. ಅದರಲ್ಲಿರ್ತಕ್ಕಂಥ ಮುಸ್ಲಿಂ ನಾಯಕರು ಎಷ್ಟು ಶಕ್ತಿ ಏನಿದೆ ಅನ್ನಕ್ಕಂಥದ್ದು ಅವರು ತೋರಿಸ್ತಾರೆ ಅಂತ ತಿಳ್ಕೊಂಡಿದ್ದೀನಿ ನಾನು. ಅವರೆಲ್ಲರೂ ಒಂದಾಗಿ ಕೇಳಿದ್ದಾರೆ, ನೋಡೋಣ ಅದರ ಮೇಲೆ ಏನು ನಿರ್ಣಯ ಆಗುತ್ತೆ ಅಂತ. ನಾಳೆ ಭಾನುವಾರ ನಾವು ಕೂಡ ಸೇರ್ತಾ ಇದ್ದೀವಿ. ಮುಂದೆ ಸೋಮವಾರ ಒಂದೇ ಇರೋದು ಲಾಸ್ಟ್ ಡೇಟು ನಾಮಿನೇಷನ್ ಹಾಕ್ತಕ್ಕಂಥದ್ದಕ್ಕೆ. ಇತ್ತ ಬಾಗಲಕೋಟೆಯಲ್ಲೂ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ತಪ್ಪಿದ್ದಲ್ಲ ಅಂತ ಮೂಲಗಳು ಹೇಳ್ತಿವೆ. ಇರೋ 4ರಲ್ಲಿ ಉಮೇಶ್ ಮೇಟಿ ಹೆಸರು ಫೈನಲ್ ಆಗಿದೆ. ಇನ್ನು 3 ಮಕ್ಕಳು ಸಾಥ್ ನೀಡಿದ್ರೆ ಗೆಲುವು ಖಚಿತ. ಮುಖಾಮುಖಿ ತಿರುವಿದ್ರೆ ಬಾಗಲಕೋಟೆಯಲ್ಲಿ ಮೇಟಿ ಹಾಗೂ ಕಾಂಗ್ರೆಸ್ಗೆ ಬಾಗಿಲು ಬಂದಾಗಿ ಚರಂತಿಮಠ ಕೊರಳಲ್ಲಿ ಗೆಲುವಿನ ಹಾರ ಬೀಳಲಿದೆ. ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಇರೋ ಈ ಬಂಡಾಯದ ಬಿಸಿಯನ್ನ ಬಿಜೆಪಿ ವರ ಮಾಡಿಕೊಂಡು ಗೆದ್ದು ಬೀಗುತ್ತಾ, ಅಥವಾ ಬಂಡಾಯದ ಬಿಸಿಯನ್ನ ಹಾರಿಸಲು ಸಿದ್ದರಾಮಯ್ಯ ಡಿಕೆಶಿ ನೀರು ಹಾಕೋದ್ರಲ್ಲಿ ಯಶಸ್ವಿ ಆಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.